ನಿವೇದಿತಾ ಗೌಡ ಕಣ್ಣೀರು ಹಾಕಿದ್ದಾರೆ. ಈಗೆಂದಾಕ್ಷಣ ಒಂದಷ್ಟು ಮಂದಿಗೆ ನಿಜಕ್ಕೂ ನಿವೇದಿತಾ ಅವರ ಕಣ್ಣಲ್ಲಿ ನೀರು ಬಂತಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಎಷ್ಟೇ ಆಗಲಿ ಹೆಣ್ಣಲ್ವಾ, ಹೆಣ್ಮಕ್ಳಿಗೆ ಆದಷ್ಟು ಬೇಗ ಕಣ್ಣೀರು ಬರೋದು ಸಹಜ. ಕಣ್ಣೀರು ಹಾಕೋದು ಅದೊಂದು ರೀತಿ ಹೆಣ್ಮಕ್ಳ ಹಕ್ಕು ಕೂಡ. ಹಕ್ಕು ಅನ್ನೋದಕ್ಕಿಂತ ಅದು ಕಾಮನ್ ಅಂತಲೇ ಹೇಳ್ಬೋದು. ಯಾವ್ದಾರ ಸಣ್ಣ ಸಣ್ಣ ವಿಚಾರಕ್ಕೂ ಅವರು ಅಳ್ತಾ ಇರ್ತಾರೆ, ಅಥವಾ ಎಮೋಷನಲ್ ಆದರೂ ಕೂಡ ಅಳ್ತಾರೆ, ಅಥವಾ ತುಂಬ ಖುಷಿಯಾದರೂ ಕೂಡ ಅಳ್ತಾರೆ. ನಿವೇದಿತಾ ಕಣ್ಣಲ್ಲಿ ನೀರೇಕೆ ಅನ್ನೋ ಮತ್ತೊಂದು ಪ್ರಶ್ನೆ ಈಗ ಎದುರಾಗ್ಬೋದು. ಅದಕ್ಕೆ ಕಾರಣ ಇದುವರೆಗೂ ಕೂಡ ಅವ್ರ ಲೈಫಲ್ಲಿ ನಡೆದಿರ್ತಕ್ಕಂಥ ಕೆಲ ಘಟನೆಗಳು. ಆದಾಗ್ಯೂ ಅವರಿಂದು ಸ್ಟ್ರಾಂಗ್ ಆಗಿರೋ ಕಾರಣ ಅಂದರೆ ಅವರ ತಂದೆ. ಆ ಮಾತುಗಳನ್ನು, ಆ ಘಟನೆಗಳನ್ನು ನೆನೆಸ್ಕೊಂಡು ಈಗ ನಿವೇದಿತಾ ಕಣ್ಣಲ್ಲಿ ನೀರು ಬಂದಿದೆ. ಹೆಣ್ಮಕ್ಳು ಟ್ರೋಲ್ ಆಗೋದು ಸಹಜ. ಅದರಲ್ಲೂ ಸೆಲೆಬ್ರಿಟಿಗಳ ಲೈಫಲ್ಲಿ ಕೊಂಚ ಏರುಪೇರಾದರೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗ್ತಾರೆ. ಅವರು ಆಡುವ ಮಾತಾಗಿರ್ಬೋದು, ಅಥವಾ ಅವರು ತೊಡುವಂತಹ ಉಡುಗೆ ಆಗಿರ್ಬೋದು, ನಡೆದುಕೊಳ್ಳುವ ರೀತಿ, ನಡೆ ನುಡಿ, ಹೀಗೆ ಇನ್ನೂ ಅನೇಕ ವಿಷಯಗಳು ಕೂಡ ಟ್ರೋಲಿಗರಿಗೆ ಒಂದು ರೀತಿ ಆಹಾರ ಇದ್ದಂತಾಗುತ್ತೆ. ಇನ್ನು ಸ್ವಲ್ಪ ಯಾಮಾರಿ ತಪ್ಪು ಮಾಡಿಬಿಟ್ರು ಅಂತೂ ಕೂಡ ಟ್ರೋಲ್ ಸಿಕ್ಕಾಪಟ್ಟೆ ಗ್ಯಾರಂಟಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಹಾಕಿರುವ ಪೋಸ್ಟು ಅಥವಾ ವಿಡಿಯೋ ಡಿಲೀಟ್ ಮಾಡೋವರೆಗೂ ಕೂಡ ಟ್ರೋಲ್ಗಳ ಹಾವಳಿ ತಡ್ಕೊಳಕ್ಕಾಗಲ್ಲ. ಇನ್ನು ಕೆಲವು ಸೆಲೆಬ್ರಿಟಿಗಳು ಇರ್ತಾರೆ, ಅವರು ತಮ್ಮ ಲೈಫಲ್ಲಿ ಮಾಡಿದ ಸಣ್ಣ ತಪ್ಪಿಂದ ಇಂತಹ ಕಿರಿಕಿರಿಗೆ ಒಳಗಾಗೋದು ಸಹಜ. ಅನೇಕ ಕಾಮೆಂಟ್ಸ್ಗೆ ತುತ್ತಾಗೂ ಕೂಡ ಅದನ್ನು ಅನುಭವಿಸ್ತಾರೆ. ಅಂತಹ ಸಾಕಷ್ಟು ಕಾಮೆಂಟ್ಸ್ಗಳು ಮತ್ತು ಟ್ರೋಲ್ಗಳಿಗೆ ಕೆಲವರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎಂಬಂತೆ ನೇರವಾಗಿ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾರೆ. ಇನ್ನು ಕೆಲವರು ಕಾಮೆಂಟ್ಸ್ ಬಾಕ್ಸ್ ಬ್ಲಾಕ್ ಮಾಡ್ತಾರೆ. ಇನ್ನು ಕೆಲವರು ಯಾವುದಕ್ಕೂ ಕೂಡ ಉತ್ತರ ಕೊಡದೆ ಮೌನ ಆಗ್ತಾರೆ. ಕೆಲವರು ಆ ಟ್ರೋಲರ್ಸ್ಗಳ ಕಿರಿಕಿರಿಯಿಂದ ಮಾನಸಿಕ ನೆಮ್ಮದಿ ಹಾಳನ್ನು ಕೂಡ ಮಾಡ್ಕೋತಾರೆ. ಕೆಲವರು ತಾಳ್ಮೆಯಿಂದ ಆಚೆ ಬಂದು ಯಾವುದಾದ್ರೂ ವೇದಿಕೆ ಸಿಕ್ಕಾಗ ಅಲ್ಲಿ ಎಲ್ಲವನ್ನು ಹೇಳಿಕೊಂಡು ಜನರ ಮುಂದೆ ಒಂದಿಷ್ಟು ಭಾವುಕರಾಗ್ತಾರೆ. ಸದ್ಯ ನಿವೇದಿತಾ ಗೌಡ ಅಂಥದ್ದೊಂದು ವೇದಿಕೆ ಮೇಲೆ ಎಲ್ಲವನ್ನು ಹೇಳಿಕೊಂಡು ಎದೆ ಭಾರವನ್ನು ಇಳಿಸ್ಕೊಂಡು ಕಣ್ಣೀರು ಹಾಕಿದ್ದಾರೆ. ಅವರ ಕಣ್ಣೀರು ಅಲ್ಲಿದ್ದಂಥ ಅನೇಕರನ್ನು ಕೂಡ ಭಾವುಕರನ್ನಾಗಿಸಿದೆ. ಇಷ್ಟಕ್ಕೂ ನಿವೇದಿತಾ ಅವರಿಗೆ ಆಗಿದ್ದು ಏನು ಅನ್ನೋದಾದರೆ, ಕಳೆದೊಂದು ವರ್ಷದಲ್ಲಿ ಚಂದನ್ ಶೆಟ್ಟಿ ಅವರಿಂದ ದೂರವಾದಂಥ ನಿವೇದಿತಾ ಇಲ್ಲಿವರೆಗೆ ಸಾಕಷ್ಟು ಸಲ ಟ್ರೋಲ್ಗಳಿಗೆ ಬಲಿಯಾಗಿದ್ದಾರೆ. ಅವರಿಗೇ ಗೊತ್ತಿಲ್ಲ ಎಷ್ಟೆಷ್ಟು ಟ್ರೋಲ್ ಆದರು ಅಂತ. ತುಂಡುಡುಗೆನ ಉಟ್ಕೊಳ್ತಾ ಇದ್ರು, ಆ ಮೂಲಕ ಸುದ್ದಿ ಆದಂಥ ನಿವೇದಿತಾ ಆಗಾಗ ಟ್ರೋಲ್ ಆಗಿದ್ದೂ ಉಂಟು. ಅನೇಕರು ಅವರಿಗೆ ಬುದ್ಧಿ ಹೇಳಿದ್ದೂ ಉಂಟು. ಅದಕ್ಕೆಲ್ಲ ನಿವೇದಿತಾ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡೇ ಇರಲಿಲ್ಲ. ಅಷ್ಟೇ ಯಾಕೆ, ತುಂಬ ಅಸಹ್ಯದ ಪದ ಬಳಕೆ ಮಾಡ್ತಾಯಿದ್ರು, ಅಶ್ಲೀಲವಾಗಿ ಕಾಮೆಂಟ್ಸ್ಗಳನ್ನು ಹಾಕ್ತಾಯಿದ್ರು. ಆದರೂ ಕೂಡ ನಿವೇದಿತಾ ಅವೆಲ್ಲವುಗಳು ಕೂಡ ಬದಿಗೊಳ್ತಾಯಿದ್ರು, ಗಮನಿಸ್ತಾನೆ ಇರಲಿಲ್ಲ. ಅನ್ನೋರು ಅಂದ್ಕೊಳ್ಳಿ, ಬರೆಯೋರು ಬರ್ಕೊಳ್ಳಿ, ತಮ್ಮ ಪಾಡಿಗೆ ತಾವು ಇದ್ದು ಬಿಡ್ತೀವಿ ಅಂಥೇಳಿ ಆರಾಮಾಗಿ ನಿವೇದಿತಾ ಮನಸ್ಸಿಗೆ ಬಂದಿದ್ದನ್ನು ಮಾಡ್ತಾಯಿದ್ರು. ಅದು ಅವರ ಇಷ್ಟ. ಆದರೂ ಕೂಡ ಟ್ರೋಲ್ ಆಗ್ತಲೇ ಇತ್ತು. ಎಲ್ಲೋ ಒಂದು ಕಡೆ ಅದು ಅತಿಯಾಯಿತು ಅಂದಾಗಲಷ್ಟೇ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಲ ಕಾಮೆಂಟ್ಸ್ಗೆ ಅವರು ತಿರುಗೇಟನ್ನು ನೀಡ್ತಾ ಇದ್ದರು. ಅದು ಬಿಟ್ಟರೆ ಕೆಲವರ ಅಸಹ್ಯದ ಮಾತುಗಳು, ಚುಚ್ಚುನುಡಿಗಳು, ತಮ್ಮ ಮೇಲೆ ಬೀರಿರುವ ಪರಿಣಾಮ ಕುರಿತು ಎಲ್ಲೂ ಕೂಡ ಅವರು ಮಾತಾಡಿರಲಿಲ್ಲ. ಆದರೆ ನಿವೇದಿತಾ ಈಗ ಮೌನ ಮುರಿದಿದ್ದಾರೆ. ಒಂದು ವಾಹಿನಿಯೊಂದರ ರಿಯಾಲಿಟಿ ಶೋನಲ್ಲಿ ಮಾತಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಯಾಕೆ ಅಂದರೆ ತಮ್ಮ ಲೈಫಲ್ಲಿ ತಂದೆಯ ಬೆಂಬಲ, ಪ್ರೋತ್ಸಾಹ ಕುರಿತು ಮಾತಾಡ್ಕೊಂಡಿರತಕ್ಕಂಥ ನಿವೇದಿತಾ ಲೈಫಲ್ಲಿ ನಡೆದಂಥ ಕೆಲವು ಘಟನೆ ಬಳಿಕ ನಾನು ಇಷ್ಟೊಂದು ಸ್ಟ್ರಾಂಗ್ ಆಗೋಕ್ಕೆ ಕಾರಣ ನನ್ನ ತಂದೆ ಅಂತ ಹೇಳಿದ್ದಾರೆ. ಯಾವುದಕ್ಕೂ ನೀನು ತಲೆ ಕೆಡಿಸ್ಕೋಬೇಡ, ನಾನು ನಿನ್ನ ಜೊತೆ ಇರ್ತೀನಿ ಅಂತೇಳಿ ಅವರಪ್ಪ ಧೈರ್ಯ ತುಂಬಿದ್ದಾರೆ. ನನಗೆ ಅವರು ದೊಡ್ಡ ಶಕ್ತಿ, ಹಾಗಾಗಿ ಅಪ್ಪನಿಂದನೇ ಇವತ್ತು ನಾನು ಸ್ಟ್ರಾಂಗ್ ಆಗೋಕ್ಕೆ ಕಾರಣ. ಸೊ ನನ್ನಿಂದ ಅವರಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂಥೇಳಿ ಹೇಳ್ತಾನೆ ಅವರು ವೇದಿಕೆ ಮೇಲೆ ಭಾವುಕರಾಗಿದ್ದಾರೆ. ಅಂದಾಗೆ ನಿವೇದಿತಾ ಗೌಡ ಅವರ ಈ ಮಾತುಗಳು ಅಲ್ಲಿದ್ದಂಥ ಅನೇಕ ವ್ಯಕ್ತಿಗಳ ಕಣ್ಣಲ್ಲೂ ಕೂಡ ನೀರು ಬಂದಿದೆ. ಅವರು ಕೂಡ ಭಾವುಕರಾಗಿದ್ದಾರೆ. ಅದೇನೇ ಇರಲಿ, ನಿವೇದಿತಾ ಗೌಡ ತಮ್ಮ ವೈಯಕ್ತಿಕ ಬದುಕು, ಡಿವೋರ್ಸು ಮತ್ತು ತಮಗೆ ಬರುವಂಥ ಅಶ್ಲೀಲ ಕಾಮೆಂಟ್ಸ್ಗಳ ಬಗ್ಗೆ ಎಲ್ಲೂ ಕೂಡ ಅವರು ಮಾತಾಡಿರಲಿಲ್ಲ. ಸಾಕಷ್ಟು ಜನ ಏನೇ ಅಂದರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವೆಲ್ಲವನ್ನು ಬದಿಗೊತ್ತಿ ಅವರು ಕಣ್ಣೀರು ಹಾಕಿದ್ದಾರೆ ಅಂದರೆ ಅವರು ಇಷ್ಟು ದಿನ ಸಹಿಸ್ಕೊಂಡಿದ್ರು ಅನ್ನೋದು ಅರ್ಥ ಆಗ್ತದೆ. ಸದ್ಯಕ್ಕೆ ನಿವೇದಿತಾ ಗೌಡ ಚಿತ್ರರಂಗದಲ್ಲೂ ಕೂಡ ಬ್ಯುಸಿ ಆಗ್ತಾಯಿದ್ದಾರೆ. ಮಾಜಿ ಪತಿ ಚಂದನ್ ಶೆಟ್ಟಿ ಅವರ ಜೊತೆ ಮುದ್ದು ರಾಕ್ಷಸಿ ಅನ್ನೋ ಸಿನಿಮಾದಲ್ಲಿ ಜೊತೆಗೆ ನಡೆಸಿದ್ದಾರೆ.
ಇತ್ತೀಚೆಗಷ್ಟೇ ಈ ಚಿತ್ರದ ಚಿತ್ರೀಕರಣ ಕೂಡ ಮುಗಿದಿತ್ತು. ಶೀಘ್ರದಲ್ಲೇ ಈ ಸಿನಿಮಾ ತೆರೆಗೆ ಬರ್ತಾ ಇದೆ. ಇನ್ನು ಸೃಜನ್ ಲೋಕೇಶ್ ಜೊತೆ ಅವರು ಕೂಡ ಒಂದು ಸಿನಿಮಾ ಮಾಡಿದ್ದಾರೆ, GST ಅನ್ನೋ ಸಿನಿಮಾ. ಅದು ಕೂಡ ಶೀಘ್ರವೇ ತೆರೆಗೆ ಬರಬೇಕು. ಇನ್ನು ಮಿಕ್ಕಂತೆ ನಿವೇದಿತಾ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅವ್ರು ಬ್ಯುಸಿ ಆಗ್ತಾಯಿದ್ದಾರೆ, ಒಂದೊಂದೇ ಅವಕಾಶಗಳನ್ನು ಪಡ್ಕೋತಾ ಇದ್ದಾರೆ. ಸೊ ಕನ್ನಡ ಅಷ್ಟೇ ಅಲ್ಲ, ಬೇರೆ ಲ್ಯಾಂಗ್ವೇಜಲ್ಲೂ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ತೆಲುಗಿನಲ್ಲಿ ಕೂಡ ಹಿಂದೆ ವಾಲು ಕಳ್ಳತ್ತ ಅಂತೇಳಿ ಒಂದು ಆಲ್ಬಮ್ ಸಾಂಗ್ನಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ. ಮನಸಾರೆ ನಿನ್ನ ಹೆಸರಿನಲ್ಲಿ ಈ ಹಾಡು ಕನ್ನಡದಲ್ಲೂ ಕೂಡ ಈ ಆಲ್ಬಮ್ ಬಿಡುಗಡೆ ಆಗಿತ್ತು, ಸಾಕಷ್ಟು ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು. ನಿವೇದಿತಾ ಹತ್ತಿದ್ದಕ್ಕೆ ಹಲವರು ಟೀಕೆ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ಈಗ ಕಾಮೆಂಟ್ಸ್ ಬರ್ತಾ ಇದೆ. ಆದರೆ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ತಮ್ಮ ಪಾಡಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ನಿವೇದಿತಾ ಹೊರಟಿದ್ದಾರೆ. ಈ ರೀತಿಯ ಟೀಕೆ ಟಿಪ್ಪಣಿಗಳನ್ನು ಎದುರಿಸೋದು ಕಲ್ತ್ರೆ ಲೈಫ್ ತುಂಬ ಸುಲಭ ಅನ್ನೋದು ಈಗ ಅವ್ರಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಅವ್ರ ತಂದೆಯವ್ರ ಜೊತೆ ನಿಂತಿದ್ದಾರೆ. ಅವರ ಪ್ರೀತಿ ಪ್ರೋತ್ಸಾಹ ಅವರನ್ನು ಇನ್ನಷ್ಟು ಶಕ್ತಿಯಂತರನಾಗಿ ಮಾಡಿದೆ. ಯಾವುದೇ ಒಂದು ಹೆಣ್ಣಾಗಲಿ ಎಲ್ಲಿವರೆಗೆ ತರ್ಕೊಳ್ಳೋಕ್ಕೆ ಸಾಧ್ಯ? ಟೀಕೆ ಟಿಪ್ಪಣಿಗಳು, ಅಶ್ಲೀಲ ಪದಗಳು, ಅಶ್ಲೀಲ ಮಾತುಗಳು, ನಿಂದನೆಗಳು ಸಹಜ ಬರ್ತವೆ. ಆದರೆ ತಮ್ಮ ಪಾಡಿಗೆ ತಾವು ಏನೋ ಒಂದು ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಒಂದಿಷ್ಟು ಹುಚ್ಚುಚ್ಚು ಕಾಮೆಂಟ್ಸ್ ಹಾಕೋ ಮಂದಿ ನಿಜಕ್ಕೂ ಈ ರೀತಿಯ ಘಟನೆಗಳು ನಡೆದಾಗ ಎಲ್ಲೋ ಒಂದು ಕಡೆಗೆ ಅದು ಅವ್ರನ್ನ ಕುಗ್ಗಿಸುತ್ತೆ. ಸೊ ನಿವೇದಿತಾ ಅವ್ರನ್ನು ಕೂಡ ಒಂದಷ್ಟು ಕಾಮೆಂಟ್ಸ್ ಕಾಮನ್ ಆಗಿದ್ರೂ ಏನಾಗಲ್ಲ, ಆದರೆ ತುಂಬ ಅಸಹ್ಯಕರವಾದಂಥ ಕಾಮೆಂಟ್ಸ್ಗಳನ್ನು ಹಾಕಿದಾಗ ಯಾವುದೇ ಒಬ್ಬ ಹೆಣ್ಣಿಗಾಗಲಿ ಅಥವಾ ಯಾರಿಗೇ ಆಗಲಿ ಅದು ಕಾಮನ್ನಾಗಿ ನೋವು ತರಿಸುತ್ತೆ. ಸೊ ಅಂಥದ್ದೊಂದು ನೋವು ನಿವೇದಿತೆಗೂ ಆಗಿದೆ. ಹಾಗಾಗಿ ಅವರು ವೇದಿಕೆ ಮೇಲೆ ಭಾವುಕರಾಗಿದ್ದಾರೆ.